ನಮಸ್ತೆ. ಒಂದೂರಿನಲ್ಲಿ ಇಬ್ಬರು ಸ್ನೇಹಿತರು ಒಂದು ಸುಂದರವಾದಂತಹ ಸಾಯಂಕಾಲದ ಹೊತ್ತಿನಲ್ಲಿ ಊರಿನ ನದಿಯ ತಟದಲ್ಲಿ ಕುಳಿತುಕೊಂಡು ಬದುಕಿನ ಕುರಿತಾದಂತಹ ಸಮಾಜದಲ್ಲಿ ನಡೀತಾ ಇರುವಂತಹ ಆಲೋಚನೆಗಳ ಬಗ್ಗೆ, ಘಟನೆಗಳ ಬಗ್ಗೆ ಪರಸ್ಪರ ಮಾತುಕತೆಯನ್ನ ಮಾಡ್ತಾ ಇರಬೇಕಾಗಿದ್ರೆ ಇನ್ನೇನು ಕತ್ತಲಾಗುವ ಹೊತ್ತಿನಲ್ಲಿ ಮೊದಲನೇ ಸ್ನೇಹಿತ ಕೇಳ್ತಾನಂತೆ, ನಿನಗೆ ಕಲಿಯುಗದ ಬಗ್ಗೆ ಹಿರಿಯರೆಲ್ಲ ಹೇಳುವಂತಹ ಮಾತು ಗೊತ್ತಿರಬಹುದು, ಅಧರ್ಮವೇ ತಾಂಡವವಾಡುವಂತಹದ್ದು ಜಾಸ್ತಿ ಅಂತ. ನಿನಗೇನ್ ಅನ್ನಿಸ್ತದೆ ಅಂತ ಹೇಳ್ಕೊಂಡು ಅವನ ಅಭಿಪ್ರಾಯವನ್ನ ಕೇಳಬೇಕಾಗಿದ್ರೆ ಎರಡನೇ ಸ್ನೇಹಿತ ಹೇಳ್ತಾನಂತೆ, ನೋಡು ಕತ್ತಲಾಗ್ತಾ ಬಂದಿದೆ, ಈ ದೇವರು ಎಷ್ಟು ಕ್ರೂರಿ ಅಂತ ಹೇಳಿದ್ರೆ ಕಲಿಯುಗದ ಮನುಷ್ಯರಿಗೆ ಎರಡು ಕತ್ತಲುಗಳ ನಡುವೆ ಒಂದು ಬೆಳಕನ್ನ ಮಾತ್ರ ಇಟ್ಟು ಕಳಿಸಿದ್ದಾನೆ ಅಂತ. ಆಗ ಮೊದಲನೇ ಸ್ನೇಹಿತ ನೆಗಾಡಿಕೊಂಡು ಹೇಳ್ತಾನಂತೆ, ಅಲ್ಲಪ್ಪ, ಎರಡು ಕತ್ತಲೆಗಳ ನಡುವೆ ಬೆಳಕನ್ನ ನೋಡುವಂತಹ ನಿನಗೆ ಎರಡು ಬೆಳಕಿನ ನಡುವೆ ಇರುವಂತಹ ಒಂದು ಕತ್ತಲೆ ಮಾತ್ರ ಯಾಕೆ ಕಾಣಿಸುವುದಿಲ್ಲ ಅಂತ. ಆ ಎರಡನೇ ಸ್ನೇಹಿತನಿಗೆ ಅನ್ನಿಸ್ತದಂತೆ, ಹೌದಲ್ವಾ, ಸೃಷ್ಟಿಯನ್ನ ಬದಲಾಯಿಸುವುದಕ್ಕೆ ನನ್ನಿಂದ ಸಾಧ್ಯ ಇಲ್ಲ, ಆದರೆ ಸೃಷ್ಟಿಯನ್ನ ನೋಡುವಂತಹ ದೃಷ್ಟಿ ಬದಲಾದಾಗ ಬದುಕನ್ನ ನಾನು ಸಹ ಎಂಜಾಯ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಕೊಂಡು ತನ್ನ ಆಲೋಚನಾ ಲಹರಿಯನ್ನ ಬದಲಾಯಿಸಬೇಕು ಅಂತ ಹೇಳುತ್ತಾ ನಿರ್ಧಾರವನ್ನ ಮಾಡಿಕೊಂಡು ಅಲ್ಲಿಂದ ಆತ ತೆರಳ್ತಾನೆ. ಬಂಧುಗಳೇ, ಆ ಸ್ನೇಹಿತರು ಮತ್ಯಾರೂ ಅಲ್ಲ, ನಾವು ನೀವುಗಳೇ. ನಾವು ಬದುಕನ್ನ ಯಾವ ರೀತಿಯಲ್ಲಿ ನೋಡ್ತೇವೆ? ಸಾಮಾನ್ಯವಾಗಿ ನಾವೆಲ್ಲರೂ ಸಹ ಬದುಕನ್ನ ನೋಡುವಂತಹದ್ದು ನಕಾರಾತ್ಮಕವಾದಂತಹ ದೃಷ್ಟಿಯಿಂದಲೇ. ನನಗೇನೋ ಒಂದ್ ಕಷ್ಟ ಬಂತು ಅಂತ ಹೇಳಿದ್ರೆ ನಾನ್ ದೇವರ ಹತ್ರ ಹೋಗಿ ಹೇಳುತ್ತೇನೆ, ನನಗೆ ಯಾಕಪ್ಪ ಕಷ್ಟ ಕೊಟ್ಟಿ ಅಂತ. ಆದ್ರೆ ಯಾವತ್ತಾದ್ರೂ ಒಂದು ದಿವಸ ಕೊಡುವಂತಹ ಕಷ್ಟವನ್ನೆಲ್ಲ ಕೊಡು, ಆದರೆ ನನ್ನ ಜೊತೆ ಕೈ ಹಿಡಿದು ನಡೆಸುವುದಕ್ಕೆ ನೀನಿರು ಅನ್ನುವಂತಹ ಒಂದು ಪ್ರಾರ್ಥನೆಯನ್ನ ಮಾಡಿ ನೋಡ್ತೇವೆ ಅಂತಾದ್ರೆ ಪ್ರಾಯಶಃ ಭಗವಂತ ನಮ್ಮನ್ನ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ದೇವರು ನಮ್ ಕಷ್ಟ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಅದರರ್ಥ ನಮ್ಮನ್ನ ನೋಡಿದ್ರೆ ದೇವರಿಗೆ ಆಗುವುದಿಲ್ಲ ಅಂತಲ್ಲ. ಅದರರ್ಥ ನಮ್ಮ ಒಳಗಡೆ ಇರುವಂತಹ ಅನಂತ ಶಕ್ತಿಯಿಂದ ಆ ಕಷ್ಟವೆಂಬ ಸಾಗರವನ್ನ ನಾವು ಈಜಲಿಕ್ಕೆ ಸಾಧ್ಯ ಇದೆ. ನಾವೇನೊಂದು ಸೊಲ್ಯೂಷನ್ ಅನ್ನ ಆ ಕಷ್ಟಕ್ಕೆ ಕೊಡ್ತೇವೆಯೋ ಆ ಉತ್ತರ ನಮ್ಮಂತೆ ಆ ಸಮಸ್ಯೆಗಳಲ್ಲಿ ಬಳಲ್ತಾ ಇರುವಂತಹ ಅನೇಕ ಜನರಿಗೆ ಉತ್ತರ ಆಗಬೇಕು ಅನ್ನುವಂತಹ ಒಂದು ಆಶಯ ಮಾತ್ರ ಆ ಭಗವಂತನಿಗೆ ಇರುವಂತಹದ್ದು. ಇದೆ ನಾವು ಸೃಷ್ಟಿಯನ್ನ ನೋಡುವಂತಹ ದೃಷ್ಟಿ ಬದಲಾಗಬೇಕು ಅನ್ನುವುದಕ್ಕೆ ಇರುವಂತಹ ಒಂದು ಉದಾಹರಣೆ. ವಿವೇಕಾನಂದರು ಹೇಳ್ತಾರೆ, ಮನುಷ್ಯ ಜನ್ಮ ಸುಲಭಕ್ಕೆ ಸಿಗುವುದಿಲ್ಲ, ನಮಗೆಲ್ಲರಿಗೂ ಸಿಕ್ಕಿದೆ ಅಂತ ಹೇಳಿದ್ರೆ ಪರಮಾತ್ಮ ನಿನ್ನ ಒಳಗಡೆ ಅನಂತವಾದಂತಹ ಶಕ್ತಿಯನ್ನ ಇಟ್ಟಿದ್ದಾನೆ. ಜಗತ್ತಿನಲ್ಲಿ ಕಾಡುವಂತಹ ನಕಾರಾತ್ಮಕವಾದಂತಹ ಆಲೋಚನೆಗಳನ್ನೇ ಮಾಡಿಕೊಂಡು ನಿನ್ನೊಳಗಡೆ ಇರುವಂತಹ ಶಕ್ತಿಯನ್ನ ವ್ಯರ್ಥಗೊಳಿಸಬೇಡ. ನೀನು ಸಮಾಜದಲ್ಲಿ, ನಿನ್ನ ಜೀವನದಲ್ಲಿ ಒಬ್ಬ ಆದರ್ಶ ವ್ಯಕ್ತಿಯಾಗಿ ನಿನಗೆ ನೀನೇ ಕಾಣಬೇಕು ಅಂತಾದ್ರೆ, ಆ ಎತ್ತರವನ್ನ ಏರಬೇಕು ಅಂತ ಹೇಳಿ ಆದ್ರೆ ನೀನು ಸಮಾಜದಲ್ಲಿ ಕಾಣುವಂತಹ ಸಕಾರಾತ್ಮಕವಾದ ಆಲೋಚನೆಗಳನ್ನ ಮಾತ್ರ ನೋಡು, ಸಕಾರಾತ್ಮಕವಾದಂತಹ ಬದಲಾವಣೆಗಳನ್ನ ಮಾತ್ರ ನೋಡು. ಯಾಕೆ ಅಂತ ಹೇಳಿದ್ರೆ ಒಬ್ಬ ಮನುಷ್ಯ ಏನಾಗಬೇಕು ಅನ್ನುವುದು ಮತ್ತು ಏನಾಗ್ತಾನೆ ಅನ್ನುವುದು ಆತ ಮನಸ್ಸಿಗೆ ತಿನ್ನುವಂತಹ ಆಲೋಚನೆಗಳ ಮೇಲೆ ನಿರ್ಧರಿತವಾಗಿರುತ್ತದೆ ಅಂತ ಎಷ್ಟು ಅದ್ಭುತವಾಗಿ ಸ್ವಾಮೀಜಿ ಹೇಳಿದ್ದಾರೆ. ಆ ಆಶಯವನ್ನ, ಆ ಮಾತುಗಳನ್ನ ನಾವು ಸಹ ಅರ್ಥ ಮಾಡಿಕೊಳ್ಳುತ್ತೇವೆ ಅಂತಾದ್ರೆ ನಾವು ಸಮಾಜದ ಮಾತುಗಳಿಗೆ ಹೊಗಳಿಕೆಯೋ ತೆಗಳಿಕೆಯೋ ಕಿವುಡರಾಗಿದ್ದುಕೊಂಡು ನಮ್ಮ ದಾರಿಯಲ್ಲಿ, ಸರಿಯಾದಂತಹ ದಾರಿಯಲ್ಲಿ, ಮನಸ್ಸು ಒಪ್ಪುವಂತಹ ದಾರಿಯಲ್ಲಿ, ದೇವರೊಪ್ಪುವಂತಹ ದಾರಿಯಲ್ಲಿ ನಡೀತೇವೆ ಅಂತಾದರೆ ಆ ಪರಮಾತ್ಮ ಮೆಚ್ಚುತ್ತಾನೆ. ಅಂತಹ ಅನಂತ ಶಕ್ತಿಯನ್ನು ದೇವರು ನಮಗೆ ಕೊಟ್ಟಿರುವಾಗ ವಿವೇಕಾನಂದರ ಹಾದಿಯಲ್ಲಿ ಸಾಗಿ ಬಾಳನ್ನ ಯಾಕೆ ಬಂಗಾರವಾಗಿಸಬಾರದು? ಆಲೋಚನೆ ಮಾಡೋಣ. ಜಯ ರಾಮಕೃಷ್ಣ.